ನಾಳೆಯಿಂದ ನಾಡ್ದು ಯುಗಾದಿ ಹಬ್ಬ. ನಾವೆಲ್ಲರೂ ಕೂಡ ಹಿಂದೂಗಳು ಯುಗಾದಿ ಹಬ್ಬದ ದಿನ ನಾವು ಪೂಜೆ ಮಾಡ್ತೇವೆ. ಪೂಜೆ ಮಾಡಂತ ಸಂದರ್ಭದಲ್ಲಿ ತುಂಬಾ ನೊಂದು ಹೇಳ್ತಾ ಇದ್ದೇನೆ, ದೇವರಿಗೆ ಹೂ ಹಾಕಂತ ಸಂದರ್ಭದಲ್ಲಿ ಈಶ್ವರಪ್ಪನವ್ರಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಪ್ಪ ಅಂತೇಳಿ ದೇವರಿಗೆ ಕೇಳಿಕೊಂಡು ನೀವು ಹೂ ಹಾಕ್ಬೇಕು. ಮಾಡ್ತೀರಾ? ಮಾಡ್ತೀರಿ ಏನಾರಲ್ಲ ಕೈ ಎತ್ತಿ, ಕೈ ಬಿಡಿ. ದೇವರಿಗೆ ಹೂ ಹಾಕ್ಲೇಬೇಕು. ಅನ್ಯಾಯ ಮಾಡಿರೋರಿಗೆ ತಕ್ಕ ಪಾಠ ಕಲಿಸ್ಬೇಕು. ಈಶ್ವರಪ್ಪನಿಗೆ ನ್ಯಾಯ ಕೊಡಪ್ಪ ಅಂತಲೇ ಭಗವಂತನಿಗೆ ಕೇಳಿದ್ರೆ ಭಗವಂತ ಖಂಡಿತ ನ್ಯಾಯ ಕೊಡ್ತಾನೆ. ಬರೆದಿಟ್ಕೊಳ್ಳಿ, ಈ ಲೋಕಸಭೆ ಚುನಾವಣೆಯಲ್ಲಿ ಧರ್ಮದ ಪರವಾಗಿರಂತ ನಿಮ್ಮ ಪ್ರೀತಿಯ ಈಶ್ವರಪ್ಪ ಈ ಚುನಾವಣೆಯಲ್ಲಿ ಗೆದ್ದಾಗ ಗೆಲ್ತೀನಿ, ಯಾವ ಅನುಮಾನನೂ ಬೇಡ. ಬೈಂದೂರ್ಗೆ ಹೋಗಿದ್ದೆ. ಶಿವಮೊಗ್ಗ 7 ಅಸೆಂಬ್ಲಿ ಅಲ್ಲದೆ ಬೈಂದೂರು ಒಂದು ಅಸೆಂಬ್ಲಿ. ಆ ಬೈಂದೂರು ಅಸೆಂಬ್ಲಿಯಲ್ಲೂ ಕೂಡ ಈ ರೀತಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರ್ಬೇಕು ಅಂತ ಅವ್ರು ಅನ್ಕೊಂಡಿರಲಿಲ್ಲ, ಸೇರ್ತಾರೆ ಅಂತ. ಹೆಣ್ಮಕ್ಳು ಗಂಡು ಮಕ್ಕಳು ನೀವು ಯೂಟ್ಯೂಬಲ್ಲಿ ನೋಡಿರ್ಬೇಕಿತ್ತು. ನಾನು ಅಲ್ಲಿ ಹೋಗದೆ ಹಿಂದೆ ರಾಜ್ಯದ ಬಿಜೆಪಿ ಅಧ್ಯಕ್ಷ ಆದಾಗ ಅಲ್ಲಿ ಹೋಗಿದ್ದೆ, ಆಮೇಲೆ ಅಲ್ಲಿ ಹೋಗಿರ್ಲಿಲ್ಲ. ಆದ್ರೆ ಎಲ್ಲ ಹಿಂದೂ ಸಂಘಟನೆ ಕಾರ್ಯಕರ್ತರು ತೀರ್ಮಾನ ಮಾಡಿದ್ರು, ಈ ಬಾರಿ ಈಶ್ವರಪ್ಪನ್ ಗೆಲ್ಲಿಸ್ಬೇಕು ಅಂತ ಹೇಳಿ ದೊಡ್ಡ ಸಂಖ್ಯೆಯಲ್ಲಿ ಸಭೆ ಸೇರಿದ್ರು. ಅವ್ರು ಹೇಳಿದ್ದಾರೆ, ನೀವು ಚುನಾವಣೆ ಗೆಲ್ಲ ತನಕನೂ ಕೂಡ ನಾವು ಬಿಡಲ್ಲ. ಬೈಂದೂರು ಗುಳಿಹಟ್ಟಿ ಶೇಖರ್ ಅವರು ಹೊಸದುರ್ಗದಿಂದ ಇಲ್ಲಿ ಬಂದಿದ್ದಾರೆ, ಮಂತ್ರಿ ಆಗಿದ್ದವರು, ಬೋವಿ ಸಮಾಜದವರು. ಅವ್ರು ಹೇಳಿದ್ರು, ಧರ್ಮ ಅದಕ್ಕೆ ಯಾವತ್ತೂ ನ್ಯಾಯ ಸಿಕ್ಕೇ ಸಿಗತ್ತೆ. ಇಷ್ಟು ಜನ ನೀವು ನೋಡಿದಿರಿ. ಶಿವಮೊಗ್ಗದಲ್ಲೇ ಹುಟ್ಟಿ ಬೆಳೆದಿರೋ ನಾನು, ಯಾರು ಒಬ್ಬರಿಗೆ ಅನ್ಯಾಯ ನಾನು ಮಾಡಿದ್ರೆ ಆ ಭಗವಂತ ನನ್ನ ಮಕ್ಕಳನ್ನ ಹಾಳು ಮಾಡ್ಲಿ. ನಾನು ಯಾಕೆ ಮಾತಾಡ್ತೀನಿ ಅಂತಂದ್ರೆ ನೋವಿಂದ ಹೇಳ್ತಾ ಇದ್ದೀನಿ, ನೋವಿಂದ. ಹಿಂದುತ್ವದ ಬಗ್ಗೆ ಕೆಲಸ ಮಾಡ್ತಾರಂತ ಹಿಂದೂವಾದಿಗಳೆಲ್ಲ ಇವತ್ತು ಮೂಲೆ ಗುಂಪು. ಏನ್ ತಪ್ಪು ಮಾಡಿದ್ರು ಸಿಟಿ ರವಿ? ಮಂತ್ರಿ ಆಗಿದ್ದಂತ ವ್ಯಕ್ತಿನ ಇಳಿಸಿದ್ರು, ಕೇಂದ್ರದ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು, ಎಲ್ಲ ರಾಜ್ಯಕ್ಕೂ ಓಡಾಡು ಅಂತ ಅನ್ಕೊಂಡು ತಮಿಳುನಾಡು, ಗೋವಾ, ಮಹಾರಾಷ್ಟ್ರ ಇನ್ಚಾರ್ಜ್ ಮಾಡ್ರು, ಪಾರ್ಟಿ ಕಟ್ಟಿದ್ರು. ಅಂತ ವ್ಯಕ್ತಿಗೆ ಅನ್ಯಾಯ. ರಾಜ್ಯ ಅಧ್ಯಕ್ಷ ಸ್ಥಾನನೂ ಇಲ್ಲ, MP ಸ್ಥಾನನೂ ಇಲ್ಲ. ನ್ಯಾಯನ ಇದು? ಈಶ್ವರಪ್ಪ ಚುನಾವಣೆ ಯಾಕೆ ನಿಂತಿದ್ದಾರೆ ಅಂತ ಕೇಳ್ತಿದ್ದಾರೆ. ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಮಾತಾಡ್ತಿದ್ದಂಗೆ ವಾಪಸ್ ಹಿಂದೂ ವಿಚಾರದಲ್ಲಿ ಮಾತಾಡ್ತಾ ಇದ್ರು. ಏನ್ ತಪ್ಪು ಮಾಡಿದ್ರು ಪ್ರತಾಪ್ ಸಿಂಹ? ಬಸವನಗೌಡ ಪಾಟೀಲ್ ಯತ್ನಾಳ್, ನೀವು ಟಿವಿನಲ್ಲಿ ನೋಡಿದ್ದೀರಾ, ಹಿಂದೂ ಹುಲಿ ಅಂದ್ರೆ ಆತ. ಅವರಿಗೆ ಯಾವ ಕಾರಣಕ್ಕೂ ಹತ್ರ ಸೇರ್ಸಲ್ಲ. ಯಾಕೆ ಇವರೊಬ್ಬರೇ ಲಿಂಗಾಯತ್ ನಾಯಕರು? ಬಸವನಗೌಡ ಪಾಟೀಲ್ ಲಿಂಗಾಯತ್ ನಾಯಕರೇ ಹಿಂದೂ ನಾಯಕರು ಬೇಕಾ? ಪಕ್ಕಕ್ಕೆ ಸರಿಸಿದ್ರು ಬೇಕಾದಷ್ಟು ಉದಾಹರಣೆ ಕೊಡ್ಬೋದು. ಯಾತಕ್ಕೆ ನಾನು ಈ ಮಾತಾಡಿದೆ ಅಂತಂದ್ರೆ, ಹಿಂದುತ್ವ ಈ ರಾಜ್ಯದಲ್ಲಿ ಉಳಿಬೇಕು. ಕಾಂಗ್ರೆಸ್ ಹಿಂದುತ್ವವನ್ನು ಮರೆತು ಮುಸಲ್ಮಾನರಿಗೆ ಹೆಚ್ಚಿನ ಒತ್ತು ಕೊಡ್ತಾ ಹೋಗ್ತಾ ಇದ್ದಾರೆ. ಆದ್ರೆ ಹಿಂದುತ್ವದ ನಾಯಕರು ಬಿಜೆಪಿ ಎಲ್ಲರನ್ನು ತುಳಿದ್ರೆ ಭಾರತೀಯ ಜನತಾ ಪಾರ್ಟಿ ಉಳಿಯುತ್ತಾ? ಹಿಂದುತ್ವ ಉಳಿಯುತ್ತಾ? ನಾನು ಚುನಾವಣೆ ನಿಂತಿರೋದು ಹಿಂದುತ್ವವನ್ನು ಉಳಿಸೋದಕ್ಕೆ. ಆಗ್ಬೋದಾ? ಹಿಂದುತ್ವವನ್ನು ಉಳಿಸ್ತೀರಾ? ಉಳಿಸ್ಬೇಕು. ಅದಕ್ಕೋಸ್ಕರ ಈ ಚುನಾವಣೆ ಸ್ಪರ್ಧೆ ಮಾಡ್ತಿರೋದು.